ಅನೇಕರನ್ನು ಆಹ್ವಾನಿಸಿದ್ದೀವಿ ನಮ್ಮ ಸ್ಟುಡಿಯೋಗೆ. ಅವರಿಂದ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋ ಸಮಯ. ನಮಸ್ಕಾರ, ನಾನು ಡಾಕ್ಟರ್ ಗಣಪತಿ ಭಟ್, ಸಂಸ್ಕೃತ ಪ್ರಾಧ್ಯಾಪಕ. ಅದೇ ಈಗ ನಾವು ಈ ಆರ್ಷ ಸಂಸ್ಕೃತಿ ಅಥವಾ ಸನಾತನ ಧರ್ಮ ಅಂತಂದಾಗ ಮೊಟ್ಟ ಮೊದಲಿಗೆ ಈ ವಾಮಚಿಂತನೆಯನ್ನು ಮಾಡುವಂಥವರೆಲ್ಲ ಹೇಳೋದು ಮನುಸ್ಮೃತಿ ಅಂತ ಅಂದ್ಬಿಡ್ತಾರೆ. ಇದನ್ನೆಲ್ಲ ಮಾತನಾಡೋರನ್ನ ಮನುವಾದಿಗಳು, ಮನುವ್ಯಾಧಿಗಳು ಹೀಗೆಲ್ಲ ಜರಿತಾರೆ. ಆದರೆ ನಾವು ವಾಸ್ತವ ನೋಡಿದಾಗ ಹಾಗೆ ಜರಿಯವರೆಲ್ಲ ಕೂಡ ಮನುಸ್ಮೃತಿಯನ್ನು ಓದೋದಿಲ್ಲ. ಮನುಸ್ಮೃತಿ ಒಂದೇ ಅಲ್ಲ, ಎಷ್ಟೊಂದು ನೂರಾರು ಸ್ಮೃತಿಗಳದೊಂದು ದೊಡ್ಡ ಲೋಕ ಇದೆ. ಅದೆಲ್ಲದರ ಅಧ್ಯಯನ ನಿಜವಾಗಲೂ ಆಗಿದ್ದರೆ ಇವತ್ತು ನಮ್ಮ ಸನಾತನ ಧರ್ಮದ ವ್ಯವಸ್ಥೆ ಗಟ್ಟಿಯಾಗಿರ್ತಿತ್ತು ಒಂದು, ಜೊತೆಗೆ ನಮ್ಮ ನಿತ್ಯದ ಜೀವನ ಉತ್ಸವವೇ ಆಗಿರ್ತಿತ್ತು. ಈ ಒಂದು ಕಾಲಾಂತರಗಳಲ್ಲಿ ಬದಲಾದಂತಹ ಈ ಯುಗದಲ್ಲಿ ಈ ಪರಿಷ್ಕರಣೆ, ನೀವೇನು ಹೇಳಿದಲ್ಲ ಪರಿಷ್ಕರಣೆ ಆಗಬೇಕು, ಇದು ಆಗ್ತಾ ಇದೆ ಅಂತೇಳಿ, ಈ ಪರಿಷ್ಕರಣೆಯ ತಾಳ ತಪ್ಪಿದ್ಯಲ್ಲಿ ಮತ್ತು ಇದು ಹೇಗೆ ಪುನಃಸ್ಥಾಪನೆ ಮಾಡೋದು, ಸ್ಮೃತಿಗಳ ಒಂದು ಆಚರಣೆಯನ್ನು ಅದರ ಅವಶ್ಯಕತೆ ನಿಜವಾಗ್ಲೂ ಇದೆ ಅಂದರೆ ಅದ್ರ ಹೇಗೆ ಪುನಃಸ್ಥಾಪನೆ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಖಂಡಿತವಾಗಿಯೂ ಇದೆ, ಖಂಡಿತವಾಗಿಯೂ ಇದೆ. ಅವ್ರು ಕೇಳೋಣ ಸರ್, ನಾವು ಹೇಳೋದು ಬೇಡ ಅಂತ. ಖಂಡಿತ. ನೋಡಿ, ಪ್ರಶ್ನೆ ಗಂಭೀರವಾಗಿದೆ. ಆದರೆ ಒಂದು ಗಮನಿಸಬೇಕು, ನಮಗೂ ಬೇರೆ ಮತಗಳಿಗೂ ಇರುವ ದೊಡ್ಡ ವ್ಯತ್ಯಾಸ ಏನಂದರೆ, ದೇ ಆರ್ ಪೀಪಲ್ ಆಫ್ ದಿ ಬುಕ್ ಬಟ್ ವಿ ಆರ್ ಪೀಪಲ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಪೀಪಲ್ ಆಫ್ ಎಕ್ಸ್ಪೀರಿಯನ್ಸ್, ಅನುಭವದಲ್ಲಿ ಪ್ರಮಾಣ ಅಂತ. ಋಗ್ವೇದದ ಮೊದಲನೇ ಮಂಡಲದಲ್ಲಿ ಬರ್ತಕ್ಕಂಥ ಅತ್ಯಂತ ದೀರ್ಘವಾದಂಥ, ಇಡೀ ಋಗ್ವೇದದಲ್ಲೇ ದೀರ್ಘವಾದದ್ದು ಅಸ್ಯವಾಮೇಯ ಸೂಕ್ತ. ಅದರೊಳಗೆ ಒಂದು ಮಂತ್ರ ಬರುತ್ತೆ, ರುಚೋ ಅಕ್ಷರೇ ಪರಮೇ ವ್ಯೋಮನ್ ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚಾಕರ್ಷ್ಯತಿ ಏತದ್ವಿದುಸ್ತೈಮೇ ಸಮಾಸತೆ ಅಂತ. ನಿಜವಾದ ವೇದ ನಮ್ಮ ಹೃದಯಾಕಾಶದಲ್ಲಿದೆ. ಅದು ಗೊತ್ತಿದ್ದವನಿಗೆ ಎಲ್ಲ ದೇವತೆಗಳು ಬಂದು ಸೇರ್ಕೋತಾರೆ, ಎಲ್ಲ ಜ್ಞಾನವೂ ಸೇರ್ಕೊಳ್ಳುತ್ತದೆ. ಅದು ಒಳಗಿನ ವೇದ ಗೊತ್ತಿಲ್ಲದೆ ಇದ್ದವನು ಹೊರಗಿನ ಮಂತ್ರ ಎಷ್ಟು ಜಪ ಮಾಡಿದ್ರೆ ಏನು ಪ್ರಯೋಜನ? ಕಿಂ ರುಚಾ ಕರಿಷ್ಯತಿ ಅಂತನ್ನುವ ಮಾತು ಬರ್ತದೆ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ವಿರೋಧಿಗಳು ಕೊಟ್ಟಂತಹ ಟ್ರ್ಯಾಪ್ ಮಾಡಿಕೊಟ್ಟಂತಹ ಬಲೆಗೆ ನಾವು ಬಿದ್ದುಬಿಟ್ಟಿದ್ದೀವಿ. ಈ ಗ್ರಂಥ ದೊಡ್ಡದು, ಆ ಗ್ರಂಥನ ಬೈದುಬಿಟ್ರೆ ನಮ್ಮದು ಮುಳುಗೋಗ್ಬಿಡ್ತು ಅಂತ ಅಲ್ಲ. ಮತ್ತು ಮನುಸ್ಮೃತಿ ಒನ್ ಅಮಾಂಗ್ ದಿ ಸ್ಮೃತೀಸ್, ಯಾವುದೋ ಅನೇಕ ಸ್ಮೃತಿಗಳಲ್ಲಿ, ಅಷ್ಟಾದಶ ಸ್ಮೃತಿಗಳಲ್ಲಿ ಅದು ಒಂದು. ಮತ್ತು ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖೇ ಮುಖಿ, ಕಾಲಕಾಲಕ್ಕೆ ಹೊಸ ಆಚಾರಗಳು, ಹೊಸ ವ್ಯವಸ್ಥೆಗಳು ಬರ್ತಾ ಇರ್ತವೆ ಅಂತ ಒಪ್ಕೊಂಡಿದ್ದಾರೆ ಧರ್ಮಶಾಸ್ತ್ರಕಾರರೇ. ಕೃತಯುಗೆ ಕೃತೇತು ಮಾನವ ಪ್ರೋಕ್ತ, ಕೃತಯುಗದಲ್ಲಿ ಮನುಸ್ಮೃತಿ, ತ್ರೇತಾಯಾಮ್ ಶಂಕಲಿಖಿತವು, ದ್ವಾಪರೇ ಯಾಜ್ಞವಲ್ಕ್ಯಶ್ಚ ಕಲೋ ಪಾರಾಶರ ಸ್ಮೃತಃ ಅಂತ ಒಂದೊಂದು ಯುಗಕ್ಕೆ ಯುಗಾನುರೂಪೋ ಧರ್ಮ ಅಂತ ಹೇಳ್ತಾರೆ. ಹೀಗಾಗಿ ಮಾರ್ಪಾಡುಗಳು ಬೇಕು. ಏನಿಲ್ಲ, ಒಂದು 80 ವರ್ಷಕ್ಕೂ ಹಿಂದೆ ಇಲ್ಲ, 75 ವರ್ಷಕ್ಕೆ ಹಿಂದೆ ಹುಟ್ಟಿದ ಸಂವಿಧಾನ, ಅದಕ್ಕೆ ಎಷ್ಟೋ ತಿದ್ದುಪಡಿಗಳು ಮಾಡಿದ್ದಾರೆ, ಇನ್ನೂ ಮಾಡಬೇಕು ಅಂತಂತಾರೆ. ಹಾಗಿರುವಾಗ ಕನಿಷ್ಠ 2000 ವರ್ಷಗಳಿಗೂ ಪ್ರಾಚೀನವಾದದ್ದು ಮನುಸ್ಮೃತಿನಲ್ಲಿ ಸುಮಾರು 3010ಕ್ಕೆ 2700 ಚಿಲ್ಲರೆ ಶ್ಲೋಕಗಳಿರುವ ಮನುಸ್ಮೃತಿನಲ್ಲಿ ಎಷ್ಟು ತಿದ್ದುಪಡಿ ಮಾಡಬೇಕು? ಆದರೆ ಇವತ್ತಿಗೂ ಅಲ್ಲಿ ಒಂದು 200-300 ತಿದ್ದುಪಡಿ ಮಾಡಿದ್ರೆ ಎಷ್ಟೋ ಒಳ್ಳೆಯ ವಿಷಯಗಳು ಹಾಗೆ ಉಳ್ಕೊಳ್ಳುತ್ತವೆ ಅಂತ ಗೊತ್ತಾಗುತ್ತದೆ. ಮತ್ತು ಎಷ್ಟೋ ಕಾಲಬಾಹ್ಯವಾಗಿರುತ್ತೆ. ನಾವು ಅದನ್ನೆಲ್ಲ ಕಾಪಾಡಿಕೊಳ್ಬೇಕು ಅನ್ನೋ ಜಿದ್ದು ಬೇಕಾಗಿಲ್ಲ. ರೂಪನಿಷ್ಠೆ ಇದೆಯಲ್ಲ, ಅದು ಬಹಳ ತಪ್ಪು. ಸನಾತನ ಧರ್ಮೀಯರಿಗೆ ಆಗುವಂಥ ದೊಡ್ಡ ಅನರ್ಥ ಏನಂದರೆ, ಸ್ವರೂಪನಿಷ್ಠೆ ಇರಬೇಕಾದ ಜಾಗದಲ್ಲಿ ರೂಪನಿಷ್ಠೆ ಇದೆ. ಇದನ್ನು ಮೊದಲು ತಿದ್ದುಕೋಬೇಕು. ನಮ್ಮ ಸೋಕಾಳ್ ಸಾಂಪ್ರದಾಯಿಕರು ತಿದ್ದುಕೊಳ್ತಾ ಇಲ್ಲ, ಅದು ದೊಡ್ಡ ತಪ್ಪು. ಕಂದಾಚಾರ ಮಾಡ್ತಾ ಇದ್ದಾರೆ. ಅದನ್ನು ತಿದ್ದುಕೊಳ್ಳೋದಕ್ಕೆ ಬೇಕಾದಷ್ಟು ದೊಡ್ಡವರು ಕೊಟ್ಟಿದ್ದಾರೆ ದಾರಿಗಳನ್ನು, ಮಾಡುವುದಕ್ಕೆ ಅವಕಾಶ ಇದ್ದೇ ಇದೆ. ಹಾಗೆ ಮಾಡಬೇಕಾಗುತ್ತದೆ. ಆವಾಗ ನಮಗೆ ಗೊತ್ತಾಗುತ್ತದೆ. ಈಗ ಉದಾಹರಣೆಗೆ ನೋಡಿ, ಮನುಸ್ಮೃತಿನಲ್ಲಿ, ಯಾಜ್ಞವಲ್ಕ್ಯ ಸ್ಮೃತಿನಲ್ಲಿ ಸ್ತ್ರೀಯ ಪುನರ್ವಿವಾಹದ ಪ್ರಸ್ತಾವ ಇಲ್ಲ. ಅರೆ, ಪರಾಶರ ಸ್ಮೃತಿಯಲ್ಲಿ ಹೆಣ್ಣಿಗೆ ಮತ್ತೆ ಮದುವೆ ಆಗುವಂಥ ಅವಕಾಶ ಇದೆ ಅಂತ ಕೊಟ್ಟಿದ್ದಾರೆ. ಗಂಡ ದೇಶಾಂತರ ಹೊರಟೋಗ್ಬಿಟ್ಟಾಗ, ತುಂಬ ರೋಗಗ್ರಸ್ತನಾಗಿದ್ದಾಗ, ಸನ್ಯಾಸಿ ಆಗಿದ್ದಾಗ, ನಪುಂಸಕನಾಗಿದ್ದಾಗ, ಸತ್ತೋಗ್ಬಿಟ್ಟಾಗ, ಮತ್ತು ಯಾವುದೋ ಒಂದು ದೊಡ್ಡ ಅಪರಾಧ ಮಾಡಿ ರಾಜದಂಡನೆಗೆ ತುತ್ತಾದಾಗ, ಈ ಥರ 5 ಪಂಚತ್ ಸ್ವಾಪತ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ ಅಂತ ಇದೆ. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹಾಗೆ ಹೇಳ್ತಾನೆ. ಡಿವೋರ್ಸ್ ನಮ್ಮ ಪರಂಪರೆಯಲ್ಲಿ ಇದೆ. ಕೌಟಿಲ್ಯ ಅದಕ್ಕೆ ಮೋಕ್ಷ ಅಂತ ಹೆಸರು ಕೊಟ್ಟಿದ್ದಾನೆ. ಅಂದರೆ ಈ ಥರದ್ದೆಲ್ಲ ನಮ್ಮಲ್ಲಿ ಉಂಟು. ನಾವೇನು ಹಾಗಾಗಿ ಮಾರ್ಪಾಡುಗಳನ್ನು ಮಾಡಿಕೊಂಡಿರುವಂಥದ್ದು ಉಂಟು, ಅದನ್ನು ನಾವು ನೋಡ್ತೀವಿ. ಹಾಗಾಗಿ ಯಾವುದೋ ಕಾಲದ ಒಂದು ಧರ್ಮಶಾಸ್ತ್ರವೋ ಯಾವುದೋ ಒಂದು ಚತು ತಪ್ಪದೇ ಇರಬೇಕು ಅಂತಂದರೆ, ನಾವು ಆವಾಗ ತೊಗಟೆ ಉಟ್ಕೋತಾ ಇದ್ರು ಅಂತ ಇವತ್ತು ತೊಗಟೆ ಉಟ್ಕೊಳಕ್ಕಾಗತ್ತಾ? ಇಲ್ಲ. ಹೀಗಾಗಿ ಈ ಆಗ್ರಹಗಳು ನಮಗೆ ಬೇಕಾಗಿಲ್ಲ. ಸನಾತನ ಧರ್ಮ ಗ್ರಂಥಗಳಿಗಿಂತ ಹೆಚ್ಚಾಗಿ ತತ್ವವನ್ನು ಹಿಡಿಯುತ್ತದೆ. ನಾನು ಋಗ್ವೇದದ ಮಂತ್ರ ಹೇಳಿದ್ದಲ್ಲ, ಅದನ್ನು ನಿತ್ಯವೂ ನಾವುಗಳು ಯಜುರ್ವೇದಿಗಳು ಹೇಳ್ಕೊಳ್ತಕ್ಕಂಥದ್ದು ಬ್ರಹ್ಮಯಜ್ಞದಲ್ಲಿ.
ಅಂದರೆ ಬ್ರಹ್ಮಯಜ್ಞ ಅಂದರೆ ವೇದಾಭ್ಯಾಸ. ವೇದಾಭ್ಯಾಸದ ಒಂದು ಅಂಗದಲ್ಲಿ ವೇದಗಳನ್ನು ಮೀರಿ ಬಾಳಬೇಕು ಅನ್ನುವ ಮಂತ್ರವನ್ನು ಹೇಳಲೇಬೇಕು ಅಂತ ನಿಯಮ ಇದೆ. ಅಂದರೆ ಎಷ್ಟು ದೊಡ್ಡದು ನಮ್ಮ ಪರಂಪರೆ. ಯು ಹ್ಯಾವ್ ಟು ಟ್ರಾನ್ಸೆಂಡ್ ದಿ ಬುಕ್ ಅಂತ. ನಾವು ಪುಸ್ತಕಕ್ಕೆ ಅಂಟುಕೊಂಡು ಬಾಳುವವರಲ್ಲ, ಬದುಕಿಗೆ ಅಂಟುಕೊಂಡು ಬಾಳುವಂಥವರು, ದರ್ಶನಕ್ಕೆ ಅಂಟುಕೊಂಡು ಬಾಳತಕ್ಕಂಥವರು ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ. ಈ ದೃಷ್ಟಿ ಇಟ್ ಈಸ್ ಸಬ್ಸ್ಟ್ಯಾನ್ಷಿಯಲ್, ಫಾರ್ಮಲ್ ಅಲ್ಲ. ನಾನದೇ ಹೇಳಿದನಲ್ಲ, ಯುಗಾದಿ ದಿವಸ ತೋರಣ ಕಟ್ಟಿಬಿಟ್ಟು ಬದುಕಿಡೀ ಒಣಮುಖ ಹಾಕ್ಕೊಂಡಿದ್ರೆ ಆ ಚಿಗುರಲ್ಲೇ ತೋರಣ ಯಾತಕ್ಕೆ ಬೇಕು? ಬದುಕಿನಲ್ಲಿ ಉಲ್ಲಾಸ ಬರಲಿ ಎನ್ನುವ ಸಂಕೇತಕ್ಕೆ ಅದು ಮಾಡಿಕೊಂಡಿದ್ದು. ಸಂಕೇತಗಳು ವಿಸಿಟಿಂಗ್ ಕಾರ್ಡ್ ತರಹ. ವಿಸಿಟಿಂಗ್ ಕಾರ್ಡ್ ಕಣ್ಣೆದುರಿಗೆ ಬಂದ ಮೇಲೆ ವ್ಯಕ್ತಿ ಒಳಗೆ ಬರ್ತಾನೆ. ವ್ಯಕ್ತಿ ನೋಡಿದ್ರೆ ವಿಸಿಟಿಂಗ್ ಕಾರ್ಡೇ ನೋಡಿ ನೆಕ್ತಾ ಇದ್ರೆ. ಹೀಗಾಗಿ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಗ್ರಂಥಗಳನ್ನು ತಿರಸ್ಕರಿಸಲೂಬಾರದು, ಗ್ರಂಥಗಳಿಗೆ ಕಟ್ಟು ಬೀಳಲೂಬಾರದು, ಅದಕ್ಕೆ ಮೀರಿ ಹೋಗಬೇಕು. ಬೃಹದಾರಣ್ಯಕೋಪನಿಷತ್ತಲ್ಲಿ ಜನಕನಿಗೆ ಯಾಜ್ಞವಲ್ಕ್ಯರು ಅದೇ ಮಾಡ್ತಕ್ಕಂಥ ಉಪದೇಶ. ಅತ್ರ ವೇದ ಅವೇದಾ, ಇಲ್ಲಿ ವೇದಗಳು ವೇದಗಳಾಗಿರೋಲ್ಲ ಅಂತಾರೆ ಸುಷುಪ್ತಿಯ ಕಾಲದಲ್ಲಿ. ಒಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಂಕರರು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಹೀಗೆಲ್ಲ ಹೇಳ್ತಾ ಹೋದರೆ ವೇದಗಳನ್ನು ಪ್ರಶ್ನೆ ಮಾಡಬೇಕಾಗುತ್ತಲ್ಲ ಅಂದರೆ ತುಂಬ ಸಂತೋಷ. ತದಿಶ್ಯತೆಯೇವ ಅಸ್ಮಾಭಿ. ಅಯ್ಯೋ ದೇವರೇ, ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವೇದವಾದ ರಥಃ ಪಾರ್ಥ ನಾಣ್ಯದ ಸ್ಥಿತಿ ವಾದಿನಃ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅಂದರೆ ನಾವು ಕಾಪಿ ಪುಸ್ತಕದಲ್ಲಿ ಬರೆಯುವಾಗ ಗೆರೆಗಳು ಹಾಕ್ಕೊಂಡು ಬರೀತೀವಿ, ಆಮೇಲೆ ಬೆಳೆದ ಮೇಲೂ ಕಾಪಿ ಪುಸ್ತಕದಲ್ಲೇ ಬರೆಯೋಕೆ ನೋಡ್ತೀವ. ಹಾಗೆಂತ ಕಾಪಿ ಪುಸ್ತಕಗಳು ಯಾರು ಬಳಸಬಾರ್ದು ಅಂತ ಹರಿದಾಕ್ತೀವ, ಬೆಂಕಿಗಿಡ್ತೀವ, ಮುಂದಿನವರಿಗೆ ನಾವು ಉಳಿಸ್ತೀವಿ. ಆ ರೀತಿಯಲ್ಲಿ ನಾವು ಅದರ ಸಂವೇದನೆಯನ್ನು ಮೈಗೂಡಿಸಿಕೊಂಡು ಅದನ್ನು ಮೀರಬೇಕು. ಮೀರುವುದು ಧಿಕ್ಕಾರ ಅಲ್ಲ, ಧಿಕ್ಕಾರ ಮೀರುವುದಲ್ಲ. ಕಟ್ಟು ಬೀಳೋದು ಧಿಕ್ಕಾರವೂ ಅಲ್ಲ, ಮೀರುವುದೂ ಅಲ್ಲ. ಹೀಗೆ ಮೂರು ಉಂಟು. ಮೀರುವುದೊಂದುಂಟು, ಕಟ್ಟು ಬೀಳುವುದೊಂದುಂಟು, ಧಿಕ್ಕರಿಸುವುದೊಂದು ಒಂದು ಉಂಟು. ಧಿಕ್ಕರಿಸುವವರಿಗಿಂತ ಕಟ್ಟು ಬೀಳುವವರು ಮೇಲು, ಕಟ್ಟು ಬೀಳೋರಿಗಿಂತ ಅದನ್ನು ಕಲಿತು ಮೀರುವವರು ಮೇಲು. ಮಕ್ಕಳಾಗಿದ್ದಾಗ ನಾವು ಎಣಿಸ್ಬೇಕಾದ್ರೆ ಬೆರಳು ಮಡಚಿಕೊಂಡು 1 2 3 ಅಂತಿದ್ವಿ. ಇವಾಗ ಮನಸ್ಸಲ್ಲೇ ಮಾಡ್ಕೋತೀವಿ. ಬೆರಳು ಮಡಿಸಿದ್ರೆ ಗಣಿತ ಬರೋದಿಲ್ಲ ಅಂತಲೇ ಅರ್ಥ. ಇಂಥ ವಿಷಯಗಳನ್ನು ನಾವು ಹೀಗೆ ಸ್ಪಷ್ಟ ಮಾಡಿಕೊಳ್ಬೇಕು. ಸನಾತನ ಧರ್ಮೀಯರಿಗೆ ಆಗ ಆತ್ಮವಿಶ್ವಾಸ ಬರುತ್ತದೆ. ಅದು ತುಂಬ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.